ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ರೋಜ್ಗಾರ್ ಮೇಳದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡಿದ್ದರು. ಬಳಿಕ ಶೋಭಾ ಕರಂದ್ಲಾಜೆ ದೇಶದ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಮಹತ್ವದ್ದಾಗಿದ್ದು 2047ರ ವೇಳೆಗೆ ವಿಕಸಿತ ಭಾರತವನ್ನಾಗಿ ರೂಪಿಸಲು ಯುವ ಪೀಳಿಗೆಯ ಕೊಡುಗೆ ಅತಿ ಮುಖ್ಯ ಎಂದರು. ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳು, ಸಚಿವಾಲಯಗಳು ಹಾಗೂ ಸ್ವಾಯತ್ತ ಸಂಸ್ಥೆಗಳಲ್ಲಿ ನೇಮಕವಾದ ಅಭ್ಯರ್ಥಿಗಳು ಪ್ರಾಮಾಣಿಕತೆ, ಕಠಿಣ ಪರಿಶ್ರಮದಿಂದ ಕೆಲಸ ಮಾಡುವುದರಿಂದ ದೇಶದ ಅಭಿವೃದ್ಧಿಯಲ್ಲಿ ಕೈಜೋಡಿಸಬೇಕು ಎಂದು ತಿಳಿಸಿದರು. आप आपका बच्चे को अच्छा पढ़ाई करवाना, कुछ बीमारी घर में आए तो अच्छा मेडिसिन दिलवाना, तबीयत ठीक रखना, अच्छा खाना खिलाना, आपका घर को स्वच्छ रखना, आपका परिसर को स्वच्छ रखना, आपका नेबरिंग हुड को स्वच्छ रखना, एंड आपका गांव में कुछ कार्यक्रम होता है. ದೂರದರ್ಶನದೊಂದಿಗೆ ನೇಮಕಾತಿ ಪತ್ರ ಪಡೆದ ಅಮರ್ನಾಥ್ ಬೆಂಗಳೂರು ರೈಲು ನಿಲ್ದಾಣದಲ್ಲಿ ಸ್ಟೇಷನ್ ಮಾಸ್ಟರ್ ಆಗಿ ಕೆಲಸ ದೊರೆತಿರುವುದು ಹೆಮ್ಮೆಯ ಸಂಗತಿ ಎಂದರು. यहाँ मेरा SBC बेंगलुरु में मेरा स्टेशन मास्टर की पद पर अपॉइंटमेंट हुआ है और इसके लिए मैं बहुत बहुत धन्यवाद देना चाहता हूँ. ಮತ್ತೋರ್ವ ಉದ್ಯೋಗಿ ಗಣೇಶ್ ರಾಮ್ಕುಮಾರ್ ಗಡಿ ಭದ್ರತಾ ಪಡೆಯಲ್ಲಿ ಕೆಲಸ ಸಿಕ್ಕಿದ್ದು ಇದಕ್ಕಾಗಿ ಕೇಂದ್ರ ಸರ್ಕಾರವನ್ನು ಅಭಿನಂದಿಸುವುದಾಗಿ ಹೇಳಿದರು. I am very glad to convey my thanks to the government who have given the opportunity, and many thanks to the government for again thank you. ಗಣೇಶ್ ರಾವ್ ಅಕೌಂಟೆಂಟ್ ಆಗಿ ಕೆಲಸ ಸಿಕ್ಕಿದ್ದು ಕರ್ತವ್ಯಕ್ಕೆ ಹಾಜರಾಗಲು ಎದುರು ನೋಡುತ್ತಿರುವುದಾಗಿ ತಿಳಿಸಿದರು. ಅವಾಗಿಂದ ಗೌರ್ಮೆಂಟ್ ಜಾಬ್ಗೋಸ್ಕರ ಓದ್ತಾ ಇದ್ದೆ. ಒಂದು 5 ವರ್ಷಕ್ಕೆ ಪ್ರೈವೇಟಾಗಿ ಮಾಡಿ ಈಗ ಲಾಸ್ಟ್ ಇಯರ್ ಕಾಲ್ಫರ್ ಆಗಿತ್ತು. ಈ ರೋಜ್ಗಾರ್ ಮೇಳದಿಂದ ನನಗೆ ಈಗ ಅಕೌಂಟೆಂಟಾಗಿ ಇಲ್ಲಿ ಕೆಲಸ ಸಿಕ್ಕಿದೆ. ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಆಂಧ್ರಪ್ರದೇಶದ ಕಮಲ್ ತೇಜ್ ಗ್ರಂಥಾಲಯ ಸಹಾಯಕರ ಹುದ್ದೆ ಸಿಕ್ಕಿದೆ. ಇದಕ್ಕಾಗಿ ಕೇಂದ್ರ ಸರ್ಕಾರವನ್ನು ಅಭಿನಂದಿಸುವುದಾಗಿ ಹೇಳಿದರು. I thank to Government of India to give me this opportunity, and I felt like as a privilege to take this appointment today at this venue. Once again I thank to Government of India. ರಾಜ್ಯದ ಮಹಿಳಾ ಉದ್ಯೋಗಿ ಮಸ್ಕಾನ್ ಗಡಿ ಭದ್ರತಾ ಪಡೆಯಲ್ಲಿ ಉದ್ಯೋಗ ದೊರೆತಿದ್ದು ದೇಶ ಸೇವೆಗೆ ಅವಕಾಶ ಸಿಕ್ಕಿರುವುದು ಹೆಮ್ಮೆಯ ಕ್ಷಣ ಎಂದರು. ಆಗಿದ್ದೇನೆ. ಭಾರತಾಂಬೆ ನನ್ನನ್ನು ಆಯ್ಕೆ ಮಾಡಿದ್ದು ನನಗೆ ತುಂಬಾನೇ ಖುಷಿ ಆಗ್ತಿದೆ. ಹಾಗೆ ಈ ಕೆಲಸಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು.